ನರೇಂದ್ರ ಮೋದಿ ಅವರು ಏನು ಮಾಡಿದರು, ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಸುಳ್ಳು ಭರವಸೆ ಕೊಡೋದು, ಹಿಂದುತ್ವ ಅನ್ನೋದು ರಾಜಕೀಯ ಮಾಡೋದು, ಹಿಂದುತ್ವ ಬಿಟ್ಟು ರಾಜಕಾರಣ ಮಾಡಿ ಅಂತ ಹೇಳಿ ಇವರಿಗೆ ಹಿಂದುತ್ವ ಬಿಟ್ಟು ರಾಜಕಾರಣ ಮಾಡೋಕ್ಕೆ ಇವ್ರಿಗೆ ಬರಲ್ಲ. ಎರಡು ಜೊತೆ ಪುರುಷರಿಗೆ ಎರಡು ಜೊತೆ ಧೋತಿ, ಹೆಣ್ಮಕ್ಳಿಗೆ ಸೀರೆ, ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಆಹಾರ ಧಾನ್ಯಗಳನ್ನು ಇವತ್ತು ಕೇಳ್ರಿ ನೀವು. ರೋಟಿ ಕಪಡಾ ಮಕಾನ್ ಅನ್ನುವಂಥ ಸ್ಲೋಗನ್ ಇದು ಯಾರಾದರೂ ಕೊಟ್ಟಿದ್ರೆ ಅದು ಕಾಂಗ್ರೆಸ್ ಪಕ್ಷ. ಯಾವುದು ರಸ್ತೆಗಳಿದ್ದಿಲ್ವಾ, ಅವರು ಮಾಡಿರುವಂಥ ರಸ್ತೆಗಳನ್ನು ಟಿಂಕರಿಂಗು ಪೇಂಟಿಂಗು ಅಂದರೆ ದುರಸ್ತಿ ಮತ್ತು ಅಗಲೀಕರಣ ಮಾಡಲಿಕ್ಕೆ 11 ವರ್ಷ ತೊಗೊಂಡಿದ್ದಾರೆ ಇವರು. ಅದು ಪರಿಪೂರ್ಣವಾಗಿ ಅವರು ರಸ್ತೆಗಳನ್ನು ಆಗಲಿ ಮತ್ತೊಂದು ಮೂಲ ಸೌಕರ್ಯಗಳನ್ನು ಕೊಡೋದಾದ್ರೆ ಇನ್ನೂ ಆದರೂ ಮಾಡ್ತಾ ಇದ್ದಾರೆ. ಸುಮ್ಮನೆ ಒಂದು ಪ್ರಶ್ನೆ ಮಾಡ್ರಿ, ಒಂದು 70 ವರ್ಷ ಆಗಿರ್ತಕ್ಕಂಥ ಒಂದು ಆಯಿಗೆ ಪ್ರಶ್ನೆ ಮಾಡ್ರಿ, ನೀವು ಯಾರಿಗೆ ಓಟ್ ಹಾಕ್ತೀರಿ ಅಂತ ಕೇಳಿ ನಾವು ಇಂದ್ರೆ ನಾವು ನಮ್ಮ ಅಮ್ಮಗೆ ಹಾಕ್ತೀವಿ ಓಟ್ ಅಂತ ಹೇಳ್ತಾರೆ. ಕರಪತ್ರವನ್ನು ತೆಗೆದುಬಿಟ್ಟು ನೋಡಿ, ಅದರಲ್ಲಿ ಯಾವುದೇ ಒಂದು ತೇಜೋವಾದಿ ವ್ಯಾಖ್ಯೆಗಳನ್ನು ಹಾಕಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತು ಅವರು ಸಾಕಷ್ಟು ವಿಚಾರವಂತರಿದ್ದಾರೆ. ಅವ್ರು ವಿಚಾರವಂತರು ಇದ್ದರೂ ಕೂಡ ಈ ಥರ ಕೆಳಮಟ್ಟದ ಕೆಲಸಕ್ಕೆ ಅವ್ರು ಇಳಿಬಾರ್ದಾಗಿತ್ತು. ಬಾಗಲಕೋಟೆ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಗ್ರಾಮೀಣ ಪ್ರದೇಶಗಳಲ್ಲಿ ಕಾಂಗ್ರೆಸ್ನ ಒಂದಿಷ್ಟು ಪ್ರಚಾರ ಈಗ ಸದ್ಯಕ್ಕೆ ಚುರುಕಾಗಿರುವಂಥದ್ದು. ಈ ಹಿಂದೆ ಯುವಕರು ಅಂದ ತಕ್ಷಣ ನರೇಂದ್ರ ಮೋದಿ ಅನ್ನುವಂತಹ ನಿಟ್ಟಿನಲ್ಲಿತ್ತು. ಆದರೆ ಸದ್ಯಕ್ಕೆ ಈಗ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಯುವಕರ ಒಂದಿಷ್ಟು ಬೇರೆ ಬೇರೆ ಚಟುವಟಿಕೆಗಳನ್ನು ನಾವು ಗಮನಿಸ್ತಾ ಹೋಗ್ತಾ ಇದ್ದೇವೆ. ಈಗ ಯುವಕರು ಕಾಂಗ್ರೆಸ್ನಲ್ಲಿಯೂ ಇದ್ದಾರೆ ಅನ್ನುವಂತಹ ಮಾತುಗಳನ್ನು ಸದ್ಯಕ್ಕೆ ಎಲ್ಲ ಕಡೆ ಈಗ ಆಡ್ತಾ ಇದ್ದಾರೆ. ಸದ್ಯಕ್ಕೆ ನಮ್ಮ ಜೊತೆ ಕಾಂಗ್ರೆಸ್ ಕಾರ್ಯಕರ್ತರು ಯುವಕರು ಇದ್ದಾರೆ, ಅವ್ನು ಮಾತಾಡ್ತಾ ಹೋಗೋಣ. ಸರ್, ಈಗ ಬಾಗಲಕೋಟೆ ಬೈ ಎಲೆಕ್ಷನ್ ಬಂದಿರುವಂಥದ್ದು, ಅತ್ಯಂತ ಚುರುಕಾಗಿ ಯುವಕರು ಕೆಲಸ ಮಾಡ್ತಾ ಇದ್ದಾರೆ, ಏನು ಹೇಳ್ತೀರಿ ಅನ್ನುವಂಥದ್ದು? ನಮಸ್ಕಾರ ಸರ್. ಮೊದಲೇಕ ತಾವು ನಮ್ಮ ಪಕ್ಷದ ಕುರಿತಾಗಿರ್ತಕ್ಕಂಥ ಸುದ್ದಿಯನ್ನು ವರದಿ ಮಾಡ್ತಾ ಇದ್ದೀರಿ, ತಮಗೆ ಅಭಿನಂದನೆಗಳು. ಯುವಕರು ಅನ್ನುವಂಥದ್ದು ಯಾವುದೇ ಒಬ್ಬರು ಸ್ವತ್ತಲ್ಲ, ಒಂದನೇದು. ಎರಡನೇದು ಏನಪ್ಪ ಅಂತಂತಂದ್ರೆ ಯುವ ಸಮುದಾಯ ಅನ್ನುವಂಥದ್ದು ಏನಪ್ಪ ಅಂದ್ರೆ ಈ ದೇಶದ ಭವಿಷ್ಯವನ್ನು ನಿರ್ಧಾರ ಮಾಡ್ತಕ್ಕಂಥ ಒಂದು ಸಮುದಾಯ. ಯಾಕಂತಂದ್ರೆ ಇವತ್ತಿನ 21ನೇ ಶತಮಾನದ ಭವಿಷ್ಯ ಯುವಕರ ಕೈಯಲ್ಲಿದೆ. ಯಾಕಂದ್ರೆ ಯುವಕರು ಭಾರತ ದೇಶದ ಬಹುದೊಡ್ಡ ಆಸ್ತಿ. ಮೊದಲಿನಿಂದಲೂ ಕೂಡ ಯಾಕಂತಂದ್ರೆ ನಮ್ಮ ಪಕ್ಷಕ್ಕೆ ಒಂದು 150 ವರ್ಷಕ್ಕೂ ಹೆಚ್ಚಿನ ಇತಿಹಾಸ ಇದೆ. 150 ವರ್ಷಕ್ಕೂ ಹೆಚ್ಚಿನ ಇತಿಹಾಸ ಇರ್ತಕ್ಕಂಥ ಪಕ್ಷದಲ್ಲಿ ಮುಂಚಿನಿಂದನೂ ಕೂಡ ಏನಪ್ಪ ಅಂತಂದ್ರೆ ನಮ್ಮಲ್ಲಿ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿ ಮೇಡಮ್ ಅವ್ರ ಕಾಲದಿಂದನೂ ಕೂಡ ಏನಪ್ಪ ಅಂದ್ರೆ ಭಾರತದಲ್ಲಿ ಯುವ ಕಾಂಗ್ರೆಸ್ ಅನ್ನುವಂಥ ಒಂದು ಘಟಕ ಕೂಡ ಇದೆ. ನಾನು ಕೂಡ ಯುವ ಕಾಂಗ್ರೆಸ್ ಘಟಕದ ಸದಸ್ಯನಾಗಿ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡಿರ್ತಕ್ಕಂಥದ್ದಿದೆ. ಯುವಕರು ಅಂದ ತಕ್ಷಣ ಇತ್ತೀಚಿನ ದಿನಗಳಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸ ಅಂತ ಜನರಿಗೆ ಅನಿಸಿರ್ಬೋದು, ಬಟ್ ಅದು ಹಾಗಿಲ್ಲ. ಯುವಕರು ಎರಡೂ ಕಡೆನೂ ಇದ್ದಾರೆ. ನಮ್ಮ ಕಡೆ ಸ್ವಲ್ಪ ಜಾಸ್ತಿ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ, ಒಂದನೇದು. ಎರಡನೇದು ಏನಪ್ಪ ಅಂತಂತಂದ್ರೆ ಯುವ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ, ಯುವಕರಿಗೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ಪಕ್ಷ ಅದು ಯಾವಾಗ ಅಧಿಕಾರಕ್ಕೆ ಬಂದಿರ್ತಾ ಇದೆಯೋ ಅವಾಗೆಲ್ಲ ಏನಪ್ಪ ಅಂದ್ರೆ ಒಳ್ಳೆ ಕೆಲಸಗಳನ್ನು ಮಾಡ್ತಾನೆ ಬಂದಿದೆ. ಯಾವತ್ತೂ ಕೂಡ ನಮ್ಮ ಪಕ್ಷ ಯುವಕರನ್ನ ಕಡೆಗಣಿಸಿರ್ತಕ್ಕಂಥ ಪಕ್ಷ ಅಲ್ಲ. ಮೊನ್ನೆ ತಾನೇ ಕೆಲವೇ ದಿನಗಳಿಂದ ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಕೂಡ ಕೊಟ್ಟರು. ಯಾಕಂತಂದ್ರೆ ಧಾರವಾಡದಲ್ಲಿ ಈ ಏನಪ್ಪ ಅಂತಂದ್ರೆ ನೇಮಕಾತಿ ಹೋರಾಟ ನಡೆದಕ್ಕೆ ಈ ಚುನಾವಣೆಗಳು ಮುಗಿದ ಮೇಲೆ ಕನಿಷ್ಠ 50,000ಕ್ಕೂ ಹೆಚ್ಚು ನೇಮಕಾತಿಗಳನ್ನು ನಮ್ಮ ಸರ್ಕಾರ ಮಾಡುತ್ತಾ ಅನ್ನುವಂಥ ಒಂದು ವಾಗ್ದಾನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಬೇರೆ ಬೇರೆ ಇಲಾಖೆಗಳ ಸಚಿವರು ಕೂಡ ಕೊಟ್ಟಿದ್ದಾರೆ. ಇದು ಏನಪ್ಪ ಅಂತಂದ್ರೆ ನಮಗೂ ಕೂಡ ಯುವಕರಿದ್ದಾರೆ, ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಅಂತಂದ್ರೆ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ತಾವು ನೋಡಿದ್ರಿ ಮೊನ್ನೆ ದಿವಸ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬಂದಿರತಕ್ಕಂಥ ಕಾರ್ಯಕ್ರಮದಲ್ಲಿ ತಾವು ನೋಡಿದ್ರಿ ಎಷ್ಟು ಜನ ಯುವಕರು ಬಂದಿದ್ರು ಅಂತ ಒಂದು ರೇಷೋ ತೆಗೆದು ನೋಡಿದಾಗ ಅತಿ ಹೆಚ್ಚು ಯುವ ಸಮುದಾಯ ನಮ್ಮ ಜೊತೆ ಇದೆ, ಅವರು ನಮ್ಮ ಜೊತೆ ಯಾವಾಗಲೂ ಇರ್ತಾರೆ ಅನ್ನುವಂಥದ್ದು ನಮ್ಮ ಅತ್ಯಂತ ಬಲವಾಗಿರ್ತಕ್ಕಂಥ ನಂಬಿಕೆ. ಸುಮ್ಮನೆ ಒಂದು ಪ್ರಶ್ನೆ ಮಾಡ್ರಿ, ಒಂದು 70 ವರ್ಷ ಆಗಿರ್ತಕ್ಕಂಥ ಒಂದು ಆಯಿಗೆ ಪ್ರಶ್ನೆ ಮಾಡ್ರಿ, ನೀವು ಯಾರಿಗೆ ಓಟ್ ಹಾಕ್ತೀರಿ ಅಂತ ಕೇಳಿ ನಾವು ಇಂದ್ರೆ ನಾವು ನಮ್ಮ ಅಮ್ಮಗೆ ಹಾಕ್ತೀವಿ ಓಟ್ ಅಂತ ಹೇಳ್ತಾರೆ. ನಮ್ಮಮ್ಮ ಅನ್ನುವಂಥ ಪದದ ಅರ್ಥ ಏನಪ್ಪ ಅಂದ್ರೆ ಇಂದಿರಾ ಗಾಂಧಿ. ರೋಟಿ ಕಪಡಾ ಮಕಾನ್ ಅನ್ನುವಂಥ ಒಂದು ಪರಿಕಲ್ಪನೆ ಯಾವಾಗ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕ ನಂತರ ಮಾನ್ಯ ಜವಾಹರ್ಲಾಲ್ ನೆಹರು ಅವರ ಆಡಳಿತ ಮುಗಿದ ಮೇಲೆ ಯಾವಾಗ ಇಂದಿರಾ ಗಾಂಧಿ ಅವರು ಆಡಳಿತ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು, ಅವಾಗೆಲ್ಲ ಏನಪ್ಪ ಅಂತಂದ್ರೆ ಬಡವರ್ಗದ ಜನರಿಗೆ ಎರಡು ಜೊತೆ, ಪುರುಷರಿಗೆ ಎರಡು ಜೊತೆ ಧೋತಿ, ಹೆಣ್ಮಕ್ಳಿಗೆ ಸೀರೆ, ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಆಹಾರ ಧಾನ್ಯಗಳನ್ನು ಇವತ್ತು ಕೇಳ್ರಿ ನೀವು. ರೋಟಿ ಕಪಡಾ ಮಕಾನ್ ಅನ್ನುವಂಥ ಸ್ಲೋಗನ್ ಇದು ಯಾರಾದರೂ ಕೊಟ್ಟಿದ್ರೆ ಅದು ಕಾಂಗ್ರೆಸ್ ಪಕ್ಷ. ಗರೀಬಿ ಹಟಾವೋ ಅನ್ನುವಂಥ ಸ್ಲೋಗನ್ ಕೊಟ್ಟಿದ್ರೆ ಅದು ಕಾಂಗ್ರೆಸ್ ಪಕ್ಷ. ಈ ಪದಗಳು ಏನು ಸೂಚಿಸ್ತವು? ಈ ಪದಗಳು ಏನು ಸೂಚಿಸ್ತವೆ? ಇದು ಬಡವರ ಮೇಲಿರ್ತಕ್ಕಂಥ ಪ್ರೀತಿಯನ್ನು ಸೂಚಿಸ್ತವೆ. ಈಗ ಕೇಳ್ಬೋದು, ಇಷ್ಟು ವರ್ಷ ಆದ್ರೂ ಇನ್ನೂ ಬಡತನ ನಿವಾರಣೆ ಆಗಿಲ್ಲ ಅಲ್ರಿ. ನಮ್ಮ ದೇಶದ ಸಂಖ್ಯೆ ಹಂಗೆ ಹೆಚ್ಚಾಗ್ತಾನೆ ಇದೆ.
ಈ ಇವತ್ತು 10 ಜನ ಬಡವರು ಶ್ರೀಮಂತರಾದ್ರೆ ನಾಳೆ 20 ಜನ ಪಾಪ ಅವರಿಗೆ ಮತ್ತೆ ಅದು ಆಗೋದೇ ಅದು ಆಗಿರ್ತಕ್ಕಂಥ ಕಾಲಕ್ಕೆ ನಿಜವಾಗಿಯೂ ಏನಪ್ಪ ಅಂತಂದ್ರೆ ಬಡವರ ಪರವಾಗಿರ್ತಕ್ಕಂಥ ದುಃಖಿತರ ಪರವಾಗಿರ್ತಕ್ಕಂಥ ದಮನಿತರ ಪರವಾಗಿರ್ತಕ್ಕಂಥ ಮತ್ತು ಕ್ರಿಯಾಶೀಲ ಆಡಳಿತದ ಪರವಾಗಿರ್ತಕ್ಕಂಥ ಸೃಜನಶೀಲ ವ್ಯಕ್ತಿತ್ವಗಳ ಪರವಾಗಿರ್ತಕ್ಕಂಥ ಪಕ್ಷ ಯಾವುದಾದ್ರೂ ಇದ್ದರೆ ಅದು ನಮ್ಮ ಪಕ್ಷ ಅಂತೇಳಿಕೆ ನನಗೆ ಭಾಳಷ್ಟು ಹೆಮ್ಮೆ ಇದೆ. ಇವಾಗ ಎಲ್ಲರೂ ಹೇಳುತ್ತಾರೆ ಬಿ ಜೆ ಪಿ ಅವರಿಂದ ಸಾಕಷ್ಟು ಅಭಿವೃದ್ಧಿಗಳಾಗಿದ್ದಾವೆ, ನಾವು ಪಕ್ಕಾ ಗೆಲ್ತೀವಿ, ನಾವು ಅದನ್ನು ಮಾಡಿದ್ದೀವಿ ಇದನ್ನು ಮಾಡಿದ್ದೀವಿ ಅಂತ ಹೇಳ್ತಾರೆ. ಬಟ್ ನಾವು ತಿಳ್ಕೊಂಡಿರೋ ಪ್ರಕಾರ, ನಾವು ನೋಡಿರೋ ಪ್ರಕಾರ, ನಮ್ಮ ಹಿರಿಯರು ನಮಗೆ ತೋರಿಸಿರುವಂಥ ರಾಜಕೀಯ ವ್ಯವಸ್ಥೆಯನ್ನು ನೋಡಿದರೆ ಅವರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಮಾತ್ರ ಅವರ ಕೆಲಸಗಳ ಕಾರ್ಯಗಳನ್ನು ತೊಡಗಿಸ್ಕೊಂಡಿದ್ರು ಮೊದಲನೇದಾಗಿ. ಮತ್ತು ಕಾಂಗ್ರೆಸ್ಸು ಇವತ್ತು ನಿನ್ನೆ ಬಂದಂಥ ಪಕ್ಷ ಅಲ್ಲ, ಇದು ಸುಮಾರು 70 ವರ್ಷಗಳ ಇತಿಹಾಸವನ್ನು ಹೊಂದಿರುವಂಥ ಪಕ್ಷ ಆಗಿದೆ. ಈ ಪಕ್ಷದಲ್ಲಿ ಇವಾಗ ಮೊದಲು ಯಾವುದೂ ರೋಡೇ ಇದ್ದಿದ್ದಿಲ್ವ? ಹಾಗಾದರೆ ಬಿ ಜೆ ಪಿ ಸರ್ಕಾರ ಬರೋಕ್ಕಿಂತ ಮುಂಚೆ ಯಾವುದು ರಸ್ತೆಗಳೇ ಇದ್ದಿದ್ದಿಲ್ವ? ಅವರು ಮಾಡಿರುವಂಥ ರಸ್ತೆಗಳನ್ನು ಟಿಂಕರಿಂಗು ಪೇಂಟಿಂಗು ಅಂದರೆ ದುರಸ್ತಿ ಮತ್ತು ಅಗಲೀಕರಣ ಮಾಡಲಿಕ್ಕೆ 11 ವರ್ಷ ತೊಗೊಂಡಿದ್ದಾರೆ ಇವರು. ಅದು ಪರಿಪೂರ್ಣವಾಗಿ ಅವರು ರಸ್ತೆಗಳನ್ನು ಆಗಲಿ ಮತ್ತೊಂದು ಮೂಲ ಸೌಕರ್ಯಗಳನ್ನು ಕೊಡೋದಾದ್ರೆ ಇನ್ನೂ ಆದರೂ ಮಾಡ್ತಾಯಿದ್ದಾರೆ. ಮತ್ತು ಇವಾಗ ಕಾಂಗ್ರೆಸ್ ಪಕ್ಷದಿಂದ ಇದು ಸಿದ್ದರಾಮಯ್ಯನವರು ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಮೊದಲು ಇವಾಗ ಬಿ ಜೆ ಪಿ ಪಕ್ಷ ಏನಿದೆಯಲ್ಲ, ಇದರಿಂದ ಬಡವರಿಗೆ ಈ ಥರ ನೇರವಾಗಿ ಸೌಕರ್ಯಗಳನ್ನು ಮುಟ್ಟಿಸಿ ಅಥವಾ ಲಾಭಗಳನ್ನು ಮಾಡಿ ಯಾವ ಒಂದು ಇದರಿಂದ ಬಿ ಜೆ ಪಿ ಅವರು ಸಾಲವನ್ನು ಹೆಚ್ಚು ಮಾಡ್ಕೊಂಡಿದ್ದಾರೆ. ಏನೂ ಮಾಡದೇ ಕೂಡ, ಯಾವುದೇ ರೀತಿಯಿಂದ ಬಡವರಿಗೆ ಅನುಕೂಲ ಮಾಡದೆ ಕೂಡ ಇವರು ಸಾಕಷ್ಟು ಸಾಲವನ್ನು ಹೊರೆ ಮಾಡಿಟ್ಟಿದ್ದಾರೆ. ಇವಾಗ ಮೊನ್ನೆ ಸಿದ್ದರಾಮಯ್ಯನವರು ನಮ್ಮ ಊರಿಗೆ ಬಂದಾಗ ಒಂದು ಮಾತು ಹೇಳಿದರು, GDP ಒಂದು ತಲಾ ಆದಾಯದ 46%ನಷ್ಟು ನಾವು ಸಾಲವನ್ನು ಮಾಡಬೇಕು ಒಬ್ಬ ವ್ಯಕ್ತಿಯ ತಲಾ ಆದಾಯದ ಮುಖಾಂತರ ಅಂತ ಹೇಳಿದ್ರು. ಇವಾಗ ಬಿ ಜೆ ಪಿ ಅವರು ಅದನ್ನು ಪಾಲಿಸ್ತಾ ಇದ್ದಾರೆ? ಅದನ್ನೇನು ಪಾಲಿಸ್ತಾ ಇಲ್ಲ. ಅವರು ಸಾಕಷ್ಟು ದೇಶದ ಮೇಲೆ ಮತ್ತು ನಮ್ಮ ಪ್ರಜೆಗಳ ಮೇಲೆ ಹೊರೆ ಮಾಡಿಬಿಟ್ಟು ಹೋಗ್ತಾರೆ ಹೊರತು ಯಾವುದೇ ರೀತಿಯಿಂದ ಅಭಿವೃದ್ಧಿ ಕಾರ್ಯಗಳು ಅವರಿಂದ ಆಗ್ತಾ ಇಲ್ಲ ಅಂತ ಹೇಳ್ತೀನಿ ಸರ್. ಇನ್ನು ಈಗ ಮೊನ್ನೆ ನಡೆದಂತಹ ಒಂದು NSUI ಒಂದು ಘಟನೆ ಏನಾಯಿತು, ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಇವಾಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರರು ಎಲ್ಲಿರ್ತಾರೆ ಅಲ್ಲಿ ಹೋಗ್ಬಿಟ್ಟು ಮತಯಾಚನೆ ಮಾಡೋದು ಒಬ್ಬ ಚುನಾವಣಾ ಒಬ್ಬ ವ್ಯಕ್ತಿಯ ಕರ್ತವ್ಯ. ಅಲ್ಲಿ ಹೋಗ್ಬಿಟ್ಟು ನಮ್ಮ ಕಾರ್ಯಕರ್ತರಾಗಲಿ ಅವ್ರ ಕಾರ್ಯಕರ್ತರಾಗಲಿ ಯಾರು ಜನ ಎಲ್ಲಿರ್ತಾರೆ, ಮತದಾರರು ಎಲ್ಲಿರ್ತಾರೆ ಅಲ್ಲಿ ಹೋಗ್ಬಿಟ್ಟು ಮತಯಾಚನೆ ಮಾಡೋದು ನಮ್ಮ ಕರ್ತವ್ಯ ಅಲ್ವಾ? ಅವ್ರಿಗೆ ಹೋಗ್ಬಿಟ್ಟು ನಾವು ಮಾಡಿರೋಂಥ ಕೆಲಸ ಕಾರ್ಯಗಳ ಬಗ್ಗೆ ತಿಳಿಸಿ, ನಮಗೆ ಈ ಥರ ನೀವು ಮತಯಾಚನೆ ಮಾಡಿದ್ರೆ ನಿಮಗೆ ಮುಂದೆ ಈ ಥರ ಅಭಿವೃದ್ಧಿ ಮಾಡ್ತೀವಿ, ಈ ಥರ ಅನುಕೂಲಗಳನ್ನು ಕೊಡ್ತೀವಿ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಹೋದಾಗ ಇವರು ಅದೇ ಒಂದು ಕೆಟ್ಟ ಉದ್ದೇಶದಿಂದ ಅಥವಾ ಅಲ್ಲಿರುವಂಥ ಇದನ್ನು ನೋಡಿ, ನೀವು ಕರಪತ್ರವನ್ನು ತೆಗೆದುಬಿಟ್ಟು ನೋಡಿ, ಅದರಲ್ಲಿ ಯಾವುದೇ ಒಂದು ತೇಜೋವಾದಿ ವ್ಯಾಖ್ಯೆಗಳನ್ನು ಹಾಕಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತು ಅವರು ಸಾಕಷ್ಟು ವಿಚಾರವಂತರಿದ್ದಾರೆ. ಅವ್ರು ವಿಚಾರವಂತರು ಇದ್ದರೂ ಕೂಡ ಈ ಥರ ಕೆಳಮಟ್ಟದ ಕೆಲಸಕ್ಕೆ ಅವ್ರು ಇಳಿಬಾರ್ದಾಗಿತ್ತು. ಆದರೆ ಮತದಾರರಿದ್ದಲ್ಲಿ ಹೋಗ್ಬಿಟ್ಟು ಮತಯಾಚನೆ ಮಾಡೋದು ಪ್ರತಿಯೊಬ್ಬ ಮತದಾರನ ಒಂದು ಕರ್ತವ್ಯ ಅಂತ ಹೇಳ್ತೀನಿ, ನಾಯಕರ ಕರ್ತವ್ಯ ಅಂತ ಹೇಳ್ತೀನಿ ಸರ್. ಇವರು ಬಿ ಜೆ ಪಿಯವರು ಏನಂತಾರೆ, ಬರೀ ಹಿಂದುತ್ವ ಅಂತ ಹೇಳ್ತಾರೆ. ಮತ್ತು ಬಿ ಜೆ ಪಿ ಸರ್ಕಾರ ಇದ್ದಾಗೆ ಮುಜರಾ ಇಲಾಖೆಯಲ್ಲಿ ಎಷ್ಟು ಕೊಡುಗೆ ಕೊಟ್ಟರು ಹಿಂದೂಗಳಿಗೆ. ಈಗ ನಮ್ಮ ಸರ್ಕಾರ ಬಂದ ಮೇಲೆ, ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ, ರಾಮಲಿಂಗಾರೆಡ್ಡಿ ಅವರು ಮುಜರಾ ಇಲಾಖೆಯ ಮಿನಿಸ್ಟರ್ ಇದ್ದಾಗ ಎಷ್ಟು ಅನುದಾನ ಕೊಟ್ಟಿದ್ದಾರೆ, ಗುಡಿ ಗುಂಡಾಂತರಗಳಿಗೆ ಎಷ್ಟು ಅನುದಾನ ಕೊಟ್ಟಿದ್ದಾರೆ ರಾಮಲಿಂಗಾರೆಡ್ಡಿ ಅವರು, ಚೆಕ್ ಮಾಡಲಿ. ಸಾವಿರಾರು ಎಕರೆ, ಸಾವಿರಾರು ಕೋಟಿ ಅನುದಾನವನ್ನು ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಕೊಟ್ಟಿದ್ದಾರೆ. ಬೇಕಾದ್ರೆ ಇವರು ಬಿ ಜೆ ಪಿ ಸರ್ಕಾರ ಇದ್ದಾಗ ಏನು ಕೊಟ್ಟರು. ಮತ್ತು ಆಮೇಲೆ ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬರು ಈಗ ಈ ಭವನಕ್ಕೆ ಮತ್ತು ಸಮುದಾಯದ ಭವನಗಳಿಗೆ ಅನುದಾನ ಕೊಟ್ಟಿದ್ದಾರೆ. ಇವರು ಏನು ಕೊಟ್ಟಿದ್ದಾರೆ? ಇವರು ಬಿ ಜೆ ಪಿಯವ್ರ ಕೊಡುಗೆ ಏನು ಹಿಂದುತ್ವಕ್ಕೆ, ಹಿಂದೂಗಳಿಗೆ ಏನು ಕೊಡುಗೆ ಇದೆ, ಹಿಂದೂ ದೇವಸ್ಥಾನಕ್ಕೆ ಏನು ಕೊಡುಗೆ ಇದೆ? ಏನು ಕೊಡುಗೆ ಇಲ್ಲ. ಇವ್ರದ್ದು ಕೊಡುಗೆ ಮಾತ್ರ ಶೂನ್ಯ, ಕೊಡೋದಿಲ್ಲ, ಏನೂ ಮಾಡೋದಿಲ್ಲ. ಹೆಸರಿಗೆ ಮಾತ್ರ ನಾವು ಹಿಂದುತ್ವ, ನಾವು ಹಿಂದೂಗಳು, ರಾಜಕಾರಣ ಮಾಡೋಕ್ಕೆ ಇವ್ರಿಗೆ ಅದನ್ನು ಬಿಟ್ಟು ಬೇರೆ ಆಪ್ಷನ್ನೇ ಬರಲ್ಲ. ಅಭಿವೃದ್ಧಿ ಹೆಸರು ಇಟ್ಕೊಂಡು ಬರ್ರಿ ನೋಡೋಣ ರಾಜಕಾರಣ ಮಾಡಲಿಕ್ಕೆ. ಹಿಂದೂಗಳು ಬಿಟ್ಟು ಬಿಡಿ, ಅಭಿವೃದ್ಧಿಯಲ್ಲಿ ನೀವು ಅಭಿವೃದ್ಧಿ ಹೆಚ್ಚು ಮಾಡಿದಾರೆ, ನಾವು ಅಭಿವೃದ್ಧಿ ಹೆಚ್ಚು ಮಾಡಿದಾರೆ ಕೇಳಿ, ಯಾರು ಮಾಡಿದಾರೆ ಅಂತ ಗೊತ್ತಾಗುತ್ತೆ. ಅಭಿವೃದ್ಧಿ ಬಿಟ್ಟೋದು ರಾಜಕಾರಣ ಬರೀ ಹಿಂದುತ್ವದ ಮೇಲೆ ಹೋಗೋದು, ಇಷ್ಟೇ ಇವ್ರದ್ದು.